ನಮಸ್ಕಾರ. ನಮ್ಮ ಆಲೋಚನೆಗಳನ್ನು ನಾವು ನಿಯಂತ್ರಿಸ್ತಿದ್ದೇವೆಯೋ ಅಥವಾ ಬೇರೆ ಯಾವುದೋ ಅದೃಶ್ಯ ಶಕ್ತಿಗಳು ನಿಯಂತ್ರಿಸ್ತಿವೆಯೋ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಇದರ ಹಿಂದಿನ ಆಳವಾದ ರಹಸ್ಯಗಳನ್ನು ಒಟ್ಟಿಗೆ ನೋಡೋಣ. ಇಂದು ನಾವು ಚರ್ಚಿಸುತ್ತಿರುವ ವಿಷಯ ಇದುವೇ. ನಮ್ಮ ಆಲೋಚನೆಗಳನ್ನು ರೂಪಿಸುವ ಆ ಗುಪ್ತ ಶಕ್ತಿಗಳು ಯಾವುವು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಾನಸಿಕ ಸ್ವಾತಂತ್ರ್ಯವನ್ನು ಮರಳಿ ಪಡೆಯಲು ಸಾಧ್ಯವೇ? ಅದಕ್ಕೊಂದು ಶಕ್ತಿಯುತ ಮಾರ್ಗವನ್ನು ಅನ್ವೇಷಿಸೋಣ. ಹಾಗಿದ್ರೆ ಮೊದಲಿಗೆ ಸಮಸ್ಯೆಯ ಮೂಲ ಎಲ್ಲಿದೆ ಅಂತ ನೋಡೋಣ. ಅಂದರೆ ನಮ್ಮ ಪ್ರಜ್ಞೆಯ ಮೇಲೆ ನಿರಂತರವಾಗಿ ಪ್ರಭಾವ ಬೀರುತ್ತಿರುವ ಈ ಆಧುನಿಕ ಸಾಂಸ್ಕೃತಿಕ ವಾತಾವರಣದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಈ ಮೂಲದ ಪ್ರಕಾರ ಇವತ್ತು ಲಭ್ಯವಿರುವ ಹೆಚ್ಚಿನ ಸಾಹಿತ್ಯ ಲಾಭ ಮಾಡುವುದಕ್ಕಾಗಿಯೇ ಇದೆ. ಅದು ಹೇಗೆ ಅಂದ್ರೆ, ನಮ್ಮಲ್ಲಿರುವ ಭಯ, ಅಸೂಯೆ, ದುರಾಸೆಯಂತಹ ಭಾವನೆಗಳನ್ನೇ ಕೆರಳಿಸುವ ಮೂಲಕ ಇದು ಸಮಾಜದಲ್ಲಿ ಒಂದು ರೀತಿಯ ನೈತಿಕ ಅವನತಿಗೆ ಕಾರಣ ಆಗ್ತಿದೆ ಅಂತ ಈ ಮೂಲ ವಾದಿಸುತ್ತೆ. ಅದೇ ರೀತಿ ಸಂಗೀತದ ವಿಷಯದಲ್ಲೂ ಅಷ್ಟೇ. ಒಂದು ಕಾಲದಲ್ಲಿ ಸಂಗೀತ ಅಂದ್ರೆ ನಮ್ಮಲ್ಲಿ ಸಹಾನುಭೂತಿ, ತ್ಯಾಗದಂತಹ ಉನ್ನತ ಮೌಲ್ಯಗಳನ್ನು ಜಾಗೃತಗೊಳಿಸ್ತಿತ್ತು. ಆದರೆ ಇವತ್ತು ವಿಶೇಷವಾಗಿ ಚಲನಚಿತ್ರ ಸಂಗೀತ ಕೇವಲ ಒಂದು ಮಾದಕ ಗದ್ದಲವಾಗಿ ಬದಲಾಗಿದೆ, ಮನರಂಜನೆಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಲಾಗ್ತಿದೆ. ಇನ್ನು ಸಿನಿಮಾ ಸಮಾಜದ ಮೇಲೆ ದೊಡ್ಡ ಪ್ರಭಾವ ಬೀರಬಲ್ಲ ಒಂದು ಮಾಧ್ಯಮ. ಆದರೂ ಆ ಶಕ್ತಿಯನ್ನು ಹೆಚ್ಚಾಗಿ ಹಿಂಸೆ, ಅಪರಾಧ ಮತ್ತು ಅನೈತಿಕ ಸಂಬಂಧಗಳನ್ನೇ ವೈಭವೀಕರಿಸಲು ಬಳಸಲಾಗುತ್ತದೆ ಅನ್ನೋದು ಈ ಮೂಲದ ಕಟು ಟೀಕೆ. ಸರಿ, ಈ ಎಲ್ಲಾ ಬಾಹ್ಯ ಸವಾಲುಗಳ ಮಧ್ಯೆ, ಈ ನಕಾರಾತ್ಮಕ ಪ್ರಭಾವಗಳ ನಡುವೆ ನಮಗೆ ಶಕ್ತಿ ಸಿಗೋದಾದ್ರೂ ಎಲ್ಲಿಂದ? ಈ ಹಂತದಲ್ಲಿ ಈ ಮೂಲವು ನಮ್ಮ ಗಮನವನ್ನು ಸಮಸ್ಯೆಯಿಂದ ಪರಿಹಾರದ ಕಡೆಗೆ, ಅಂದ್ರೆ ಹೊರಗಿನ ಪ್ರಪಂಚದಿಂದ ನಮ್ಮ ಒಳಗಿನ ಪ್ರಪಂಚದ ಕಡೆಗೆ ತಿರುಗಿಸುತ್ತೆ. ಈಗ ನಾವು ಈ ವಿಶ್ಲೇಷಣೆಯ ಒಂದು ಪ್ರಮುಖ ಭಾಗಕ್ಕೆ ಬರ್ತಾ ಇದ್ದೀವಿ. ಅದೇನಂದ್ರೆ, ಆಲೋಚನೆ ಅಂದ್ರೆ ಕೇವಲ ಒಂದು ಕಲ್ಪನೆಯಲ್ಲ, ಅದೊಂದು ಶಕ್ತಿ. ಹೌದು, ವಿದ್ಯುತ್ ಅಥವಾ ಗುರುತ್ವಾಕರ್ಷಣೆಯ ಹಾಗೆ ಇದೂ ಕೂಡ ಒಂದು ನಿಜವಾದ ಶಕ್ತಿ ಅಂತ ಈ ಮೂಲ ಪ್ರತಿಪಾದಿಸುತ್ತೆ. ಅಂದ್ರೆ ನಮ್ಮ ತಲೆಯಲ್ಲಿ ಬರುವ ಯೋಚನೆಗಳು ಸುಮ್ಮನೆ ಬಂದು ಹೋಗೋದಿಲ್ಲ. ಅವುಗಳಿಗೆ ನಮ್ಮ ಸುತ್ತಮುತ್ತಲಿನ ಪರಿಸರ, ನಾವು ಭೇಟಿಯಾಗುವ ಜನರು ಮತ್ತು ಮುಖ್ಯವಾಗಿ ನಮ್ಮ ಸ್ವಂತ ಆರೋಗ್ಯದ ಮೇಲೂ ಪ್ರಭಾವ ಬೀರುವಂತಹ ಒಂದು ಸಕ್ರಿಯ ಶಕ್ತಿಯಿದೆ. ಈ ಅಮೂರ್ತ ಕಲ್ಪನೆಯನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ವಿದ್ಯುತ್ನ ಜೊತೆ ಹೋಲಿಕೆ ಮಾಡಬಹುದು. ನೋಡಿ, ವಿದ್ಯುತ್ ನಮಗೆ ಕಣ್ಣಿಗೆ ಕಾಣಿಸಲ್ಲ ಅಲ್ವಾ? ಆದರೆ ತಂತಿಗಳ ಮೂಲಕ ಹರಿದು ದೊಡ್ಡ ದೊಡ್ಡ ಯಂತ್ರಗಳನ್ನೇ ಚಲಾಯಿಸುತ್ತೆ. ಅದೇ ರೀತಿ ನಮ್ಮ ಆಲೋಚನೆಗಳು ಕೂಡ ದೂರದಲ್ಲಿರುವವರ ಮೇಲೂ ಪ್ರಭಾವ ಬೀರಬಲ್ಲವು. ಇದು ಕೇವಲ ಒಂದು ತತ್ವಶಾಸ್ತ್ರದ ಮಾತಲ್ಲ, ಇದರ ಹಿಂದೆ ವಿಜ್ಞಾನವೂ ಇದೆ ಅಂತ ಈ ಮೂಲ ಹೇಳುತ್ತೆ. ಕೆಲವು ಸಂಶೋಧನೆಗಳು ಈ ಬಗ್ಗೆ ಏನ್ ಹೇಳ್ತವೆ ಅಂತ ನೋಡೋಣ ಬನ್ನಿ. ಉದಾಹರಣೆಗೆ, ಮನಶ್ಶಾಸ್ತ್ರಜ್ಞ ಜೆ.ಬಿ. ರೈನ್ ಅವರಂತಹ ಸಂಶೋಧಕರು ತಮ್ಮ ಪ್ರಯೋಗಗಳ ಮೂಲಕ ಒಂದು ವಿಷಯವನ್ನ ತೋರಿಸಿದ್ದಾರೆ. ಏನಂದ್ರೆ, ನಮ್ಮ ಆಲೋಚನೆಗಳನ್ನ ಒಂದೇ ಕಡೆ ಕೇಂದ್ರೀಕರಿಸಿದ್ರೆ ಅದು ಜೀವಂತ ವಸ್ತುಗಳ ಮೇಲೆ ಮಾತ್ರವಲ್ಲ, ನಿರ್ಜೀವ ವಸ್ತುಗಳ ಮೇಲೂ ಅಳೆಯಬಹುದಾದಂತಹ ಪರಿಣಾಮ ಬೀರಬಲ್ಲದು. ಇದೇ ಆಧಾರದ ಮೇಲೆ ಟೆಲಿಪಥಿ ಅನ್ನೋ ಪರಿಕಲ್ಪನೆಯನ್ನು ಈ ಮೂಲ ಮುಂದಿಡುತ್ತೆ. ಅಂದ್ರೆ ನಮ್ಮ ಆಲೋಚನೆಗಳನ್ನ ನೇರವಾಗಿ ಇನ್ನೊಬ್ಬರ ಮನಸ್ಸಿಗೆ ಕಳಿಸೋದು. ಇದು ವೈಜ್ಞಾನಿಕವಾಗಿ ಇನ್ನೂ ಸಂಪೂರ್ಣ ಸಾಬೀತಾಗಿಲ್ಲದೇ ಇರಬಹುದು, ಆದರೆ ಚಿಂತನೆಯ ಶಕ್ತಿಯ ಅಪಾರ ಸಾಧ್ಯತೆಗಳ ಬಗ್ಗೆ ಇದು ಬೆಳಕು ಚೆಲ್ಲುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ರಷ್ಯಾದ ವಿಜ್ಞಾನಿ ಎನಾರಬಿನ್ ಅವರ ಸಂಶೋಧನೆ. ನಮ್ಮ ಸಕಾರಾತ್ಮಕ ಆಲೋಚನೆಗಳು ಮೆದುಳಿನಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ನೀಡುವ ರಾಸಾಯನಿಕಗಳನ್ನು ಸ್ರವಿಸಿದರೆ, ನಮ್ಮ ನಕಾರಾತ್ಮಕ ಆಲೋಚನೆಗಳು ಆತಂಕ ಮತ್ತು ದುಃಖವನ್ನು ಉಂಟುಮಾಡುವ ಕೆಮಿಕಲ್ಸ್ ಅನ್ನು ಸ್ರವಿಸ್ತವೆ ಅಂತ ಅವರು ಕಂಡುಹಿಡಿದ್ದಾರೆ. ಅಂದ್ರೆ ನಮ್ಮ ಯೋಚನೆಗಳೇ ನಮ್ಮ ಭಾವನೆಗಳನ್ನು ನಿರ್ಧರಿಸ್ತವೆ. ಹಾಗಿದ್ರೆ ಆಲೋಚನೆ ಒಂದು ಶಕ್ತಿ ಅನ್ನೋದು ಗೊತ್ತಾಯಿತು. ಆದರೆ ಅದನ್ನ ಪರಿಣಾಮಕಾರಿಯಾಗಿ ಬಳಸೋದನ್ನ ಕಲಿಯೋದು ಹೇಗೆ? ನಂಬೋಕೆ ಕಷ್ಟ ಆಗ್ಬೋದು, ಆದರೆ ಈ ಮೂಲದ ಪ್ರಕಾರ ನಾವು ನಮ್ಮ 99% ಮಾನಸಿಕ ಶಕ್ತಿಯನ್ನ ಸುಮ್ಮನೆ ವ್ಯರ್ಥ ಮಾಡ್ತೇವೆ. ಹೇಗೆ? ಅನಗತ್ಯ ಚಿಂತೆ, ಹಗಲುಗನಸು ಮತ್ತು ಎಲ್ಲೆಲ್ಲೋ ಹರಿದು ಹೋಗುವ ಯೋಚನೆಗಳಿಂದ. ಕೇವಲ 1% ಶಕ್ತಿಯನ್ನ ಮಾತ್ರ ನಾವು ಸರಿಯಾಗಿ ಬಳಸ್ತೇವಂತೆ. ಅದಕ್ಕೊಂದು ಅದ್ಭುತ ಹೋಲಿಕೆ ಇದೆ. ಹೇಗೆ ಒಂದು ಭೂತಗನ್ನಡಿ ಸೂರ್ಯನ ಚದುರಿದ ಕಿರಣಗಳನ್ನೆಲ್ಲ ಒಂದೆಡೆ ಸೇರಿಸಿ ಬೆಂಕಿಯನ್ನೇ ಸೃಷ್ಟಿಸುತ್ತದೆಯೋ, ಹಾಗೆಯೇ ನಾವು ನಮ್ಮ ಚದುರಿದ ಆಲೋಚನೆಗಳನ್ನ ಏಕಾಗ್ರತೆಯಿಂದ ಒಂದು ಗುರಿಯ ಮೇಲೆ ಕೇಂದ್ರೀಕರಿಸಿದರೆ ನಾವು ಕೂಡ ಅದ್ಭುತ ಫಲಿತಾಂಶಗಳನ್ನು ಸಾಧಿಸಬಹುದು. ಹಾಗಿದ್ರೆ ನಮ್ಮ ಆಲೋಚನೆಗಳನ್ನ ನಿಯಂತ್ರಿಸೋದು ಹೇಗೆ? ಅದಕ್ಕೆ ಇಲ್ಲೊಂದು 4 ಹಂತದ ವಿಧಾನವನ್ನ ಸೂಚಿಸಲಾಗಿದೆ. ಮೊದಲನೇದಾಗಿ ಆಲೋಚನೆಗಳನ್ನು ವ್ಯವಸ್ಥಿತಗೊಳಿಸೋದು. ಎರಡನೇದಾಗಿ ಅನಗತ್ಯ ಹಗಲುಗನಸುಗಳನ್ನು ನಿಲ್ಲಿಸಿ ಆ ಶಕ್ತಿಯನ್ನ ಉಳಿಸೋದು. ಮೂರನೇದಾಗಿ ಒಂದು ನಿರ್ದಿಷ್ಟ ಗುರಿಯ ಮೇಲೆ ನಮ್ಮ ಎಲ್ಲಾ ಮಾನಸಿಕ ಶಕ್ತಿಯನ್ನ ಕೇಂದ್ರೀಕರಿಸೋದು.
ಮತ್ತು ಕೊನೆಯದಾಗಿ ನಮ್ಮ ಗಮನವನ್ನ ಕೇವಲ ಸ್ವಾರ್ಥದಿಂದ ಸಾರ್ವಜನಿಕ ಹಿತದ ಕಡೆಗೆ ವಿಸ್ತರಿಸೋದು. ಈ ಪ್ರತಿಯೊಂದು ಹಂತವು ನಮ್ಮ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಸರಿ, ಈಗ ನಾವು ಈ ವಿಶ್ಲೇಷಣೆಯ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ನಾವು ಸೃಷ್ಟಿಸುವ ವಾಸ್ತವತೆಗೆ ನಮ್ಮದೇ ಒಂದು ಆಳವಾದ ಜವಾಬ್ದಾರಿ ಇದೆ ಅನ್ನೋದನ್ನ ಈ ಮೂಲ ಒತ್ತಿ ಹೇಳುತ್ತೆ. ಇದರ ಪ್ರಮುಖ ಸಾರಾಂಶ ಇಷ್ಟೇ: ನಮ್ಮ ಆಂತರಿಕ ಜಗತ್ತಿನ ಅಂದ್ರೆ ನಮ್ಮ ಯೋಚನೆಗಳನ್ನು ನಾವು ನಿಯಂತ್ರಿಸಿದರೆ ನಾವು ನಮ್ಮ ಬಾಹ್ಯ ಜಗತ್ತಿನ ಮೇಲೆ ಅಂದ್ರೆ ನಮ್ಮ ಜೀವನ, ನಮ್ಮ ಸಂಬಂಧಗಳು ಎಲ್ಲದರ ಮೇಲೂ ಆಳವಾದ ಪ್ರಭಾವ ಬೀರಬಹುದು. ಹಾಗಿದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಉಳಿಯುತ್ತೆ: ನಮ್ಮ ಆಲೋಚನೆಗಳಿಂದ ನಾವು ಯಾವ ವಾಸ್ತವತೆಯನ್ನ ನಿರ್ಮಿಸ್ತೇವೆ? ನಮ್ಮ ಮನಸ್ಸಿನಲ್ಲಿರುವ ಆ ಅದ್ಭುತ ಸೃಜನಶೀಲ ಶಕ್ತಿಯನ್ನ ನಾವು ಹೇಗೆ ಬಳಸ್ತೇವೆ? ಒಮ್ಮೆ ಯೋಚಿಸಿ ನೋಡಿ.